ಹೋಗೋಣ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿರುವಂತಹ ಘಟನೆಯೊಂದು ಹಾಸನದಲ್ಲಿ ನಡೆದಿದೆ. ಈ ದಿಢೀರಾಗಿ ಆನೆ ದಾಳಿ ಮಾಡಿದ ತಕ್ಷಣ ಆಟೋದಲ್ಲಿ ಇದ್ದವರೆಲ್ಲರೂ ಕೂಡ ಪಾರಾಗಿ ಮನೆ ಸೇರಿದ್ದಾರೆ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿರುವಂತದ್ದು ಹಾಸನದ ಬೇಲೂರಿನ ಕುಪ್ಪಗೋಡಿನಲ್ಲಿ ನಡೆದಿದೆ. ಕೃಷ್ಣಪ್ಪ ಅನ್ನೋರಿಗೆ ಸೇರಿದಂತ ಆಟೋ ಮೇಲೆ ಈ ಕಾಡಾನೆ ದಿಢೀರಂತ ದಾಳಿ ಮಾಡಿದೆ. ಕಾಡಾನೆ ದಾಳಿಯಿಂದ ಮನೆ ಸೇರಿದ್ದಾರೆ ಜನ. ಎಲ್ಲರೂ ಕೂಡ ಶೀಘ್ರದಲ್ಲೇ ತಪ್ಪಿಸಿಕೊಂಡಿದ್ದಾರೆ. ಸಂದರ್ಭದಲ್ಲಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಾಡಾನೆ ಯಾವ ಮಟ್ಟಿಗೆ ಆಕ್ರೋಶ ಭರಿತವಾಗಿದೆ. ಆ ಆಟೋ ಮೇಲೆ ದಾಳಿ ಮಾಡಿದೆ. ಆಟೋ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಆಟೋದಲ್ಲಿದ್ದಂತಹ ಜನ ಎಲ್ಲ ತಪ್ಪಿಸಿಕೊಂಡು ಮನೆ ಸೇರಿದ್ದಾರೆ. ಹಾಸನದ ಬೇಲೂರಿನ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕುಪ್ಪಗೋಡಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಕಾಡಾನೆ ಗುಂಪು ಈಗಲೂ ಕೂಡ ಅಲ್ಲಿ ಓಡಾಡ್ತಾ ಇದೆ. ಜೀವ ಭಯದಲ್ಲಿಯೇ ಕುಪ್ಪಗೋಡು ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಪಾರಾಗಿ ಮನೆ ಸೇರಿದ್ದಾರೆ. ಓಕೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಜನ ನಿರ್ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ? ಹೆಜ್ಜೆ ಹೆಜ್ಜೆಗೂ ಆತಂಕ ಅಂತ ಹೇಳಿ ಗ್ರಾಮಸ್ಥರು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಶಪಿಸುತ್ತಿದ್ದಾರೆ. ಇದನ್ನ ಕೋಗೋಡ್ನಲ್ಲಿ ಸುಮಾರು 40ಕ್ಕೂ ಅಧಿಕ ಆನೆಗಳು ಕೋಗೋಡ್ ಗ್ರಾಮದಲ್ಲಿವೆ. ಕೋಗೋಡು, ಕುಂಬರಳ್ಳಿ, ಸಿರ್ಗೂರ, ಚೀಕ್ನಳ್ಳಿ ಈ ಭಾಗಗಳಲ್ಲೆಲ್ಲ ಆನೆಗಳು ಉಪಟಳ ತುಂಬಾ ವಿಪರೀತ ಆಗಿದೆ. ಈ ದಿನ ಬೆಳಗ್ಗೆ ಸೋಮವಾರ ಈ ದಿನ ಬೆಳಗ್ಗೆ ನಮ್ಮ ಪಕ್ಕದ ಗ್ರಾಮದ ಕುಪ್ಪಗೋಡು ಗ್ರಾಮದಲ್ಲಿ ಮನೆ ಹತ್ರ ನಿಲ್ಸಿದ್ದ ಕೃಷ್ಣಪ್ಪ ಎಂಬುವರು ಮನೆ ಹತ್ರ ನಿಲ್ಸಿದ್ದ ಆಟೋಕ್ಕೆ ಆನೆ ಬಂದು ಜಖಂಗೊಳಿಸ್ಬಿಟ್ಟಿದೆ. ಆಟೋ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ. ಈ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂದ್ರೆ, ನಾವು ವಾಸ ಮಾಡಬೇಕು ಇಲ್ಲ ಆನೆಗಳು ವಾಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಈಗ. ಇಲ್ಲ ಆನೆಗಳೇ ವಾಸ ಮಾಡಬೇಕು ಅಂತಂದ್ರೆ ಈ ಸರ್ಕಾರ ಏನ್ ಮಾಡಬೇಕು, ನಮ್ಮ ಜಮೀನುಗಳಿಗೆ ಒಳ್ಳೆ ಬೆಲೆ ಕೊಟ್ಟು ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ನಾವು ಈಗ ನಮ್ಮ ಜಮೀನಿಗೂ ನಮ್ಮ ತೋಟಗಳಿಗೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಮನೆಯಲ್ಲಿ ನಾವು ಯಾರಿಗೂ ವಾಪಸ್ ಬರ್ತೇನೆ ಅನ್ನೋ ಗ್ಯಾರಂಟಿ ಇರಲ್ಲ. ಹಂಗಾಗ್ಬಿಟ್ಟಿದೆ. ಆನೆಗಳು ಹಗಲು ರಾತ್ರಿ, ಹಿಂದೆಲ್ಲ ರಾತ್ರಿಗಳು ಓಡಾಡ್ತಿದ್ವು ಆನೆಗಳು. ಈಗ ಹಗಲು ರಾತ್ರಿ ಅಂದಲೇ ಯಾವಾಗ ಎಲ್ಲೆಲ್ಲಿ ಓಡಾಡ್ತೇವೆ ಅಂತ ನಮ್ಗೆ ಹೇಳಕ್ ಆಗ್ತಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ಗೆಲ್ಲ ಇಲ್ಲಿ. ಇದನ್ನ ಕೋಗೋಡ್ನಲ್ಲಿ ಸುಮಾರು ಹೋಗೋಣ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿರುವಂತಹ ಘಟನೆಯೊಂದು ಹಾಸನದಲ್ಲಿ ನಡೆದಿದೆ. ಈ ದಿಢೀರಾಗಿ ಆನೆ ದಾಳಿ ಮಾಡಿದ ತಕ್ಷಣ ಆಟೋದಲ್ಲಿ ಇದ್ದವರೆಲ್ಲರೂ ಕೂಡ ಪಾರಾಗಿ ಮನೆ ಸೇರಿದ್ದಾರೆ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿರುವಂತದ್ದು ಹಾಸನದ ಬೇಲೂರಿನ ಕುಪ್ಪಗೋಡಿನಲ್ಲಿ ನಡೆದಿದೆ. ಕೃಷ್ಣಪ್ಪ ಅನ್ನೋರಿಗೆ ಸೇರಿದಂತ ಆಟೋ ಮೇಲೆ ಈ ಕಾಡಾನೆ ದಿಢೀರಂತ ದಾಳಿ ಮಾಡಿದೆ. ಕಾಡಾನೆ ದಾಳಿಯಿಂದ ಮನೆ ಸೇರಿದ್ದಾರೆ ಜನ. ಎಲ್ಲರೂ ಕೂಡ ಶೀಘ್ರದಲ್ಲೇ ತಪ್ಪಿಸಿಕೊಂಡಿದ್ದಾರೆ. ಸಂದರ್ಭದಲ್ಲಿ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಾಡಾನೆ ಯಾವ ಮಟ್ಟಿಗೆ ಆಕ್ರೋಶ ಭರಿತವಾಗಿದೆ. ಆ ಆಟೋ ಮೇಲೆ ದಾಳಿ ಮಾಡಿದೆ. ಆಟೋ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಆಟೋದಲ್ಲಿದ್ದಂತಹ ಜನ ಎಲ್ಲ ತಪ್ಪಿಸಿಕೊಂಡು ಮನೆ ಸೇರಿದ್ದಾರೆ. ಹಾಸನದ ಬೇಲೂರಿನ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕುಪ್ಪಗೋಡಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಕಾಡಾನೆ ಗುಂಪು ಈಗಲೂ ಕೂಡ ಅಲ್ಲಿ ಓಡಾಡ್ತಾ ಇದೆ. ಜೀವ ಭಯದಲ್ಲಿಯೇ ಕುಪ್ಪಗೋಡು ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಪಾರಾಗಿ ಮನೆ ಸೇರಿದ್ದಾರೆ. ಓಕೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಜನ ನಿರ್ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ? ಹೆಜ್ಜೆ ಹೆಜ್ಜೆಗೂ ಆತಂಕ ಅಂತ ಹೇಳಿ ಗ್ರಾಮಸ್ಥರು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಶಪಿಸುತ್ತಿದ್ದಾರೆ.
Ganina. ನಿಕ್ಕು ಬರ್ತಪ್ಪು ಆಯ್ತು ಕಂಬ ಬುದ್ಧುವ ಇದನ್ನ ಕೋಗೋಡ್ನಲ್ಲಿ ಸುಮಾರು 40ಕ್ಕೂ ಅಧಿಕ ಆನೆಗಳು ಕೋಗೋಡ್ ಗ್ರಾಮದಲ್ಲಿವೆ. ಕೋಗೋಡು, ಕುಂಬರಳ್ಳಿ, ಸಿರ್ಗೂರ, ಚೀಕ್ನಲ್ಲಿ ಈ ಭಾಗಗಳಲ್ಲೆಲ್ಲ ಆನೆಗಳು ಉಪಟಳ ತುಂಬಾ ವಿಪರೀತ ಆಗಿದೆ. ಈ ದಿನ ಬೆಳಗ್ಗೆ ಸೋಮವಾರ ಈ ದಿನ ಬೆಳಗ್ಗೆ ನಮ್ಮ ಪಕ್ಕದ ಗ್ರಾಮದ ಕುಪ್ಪಗೋಡು ಗ್ರಾಮದಲ್ಲಿ ಮನೆ ಹತ್ರ ನಿಲ್ಸಿದ್ದ ಕೃಷ್ಣಪ್ಪ ಎಂಬುವರು ಮನೆ ಹತ್ರ ನಿಲ್ಸಿದ್ದ ಆಟೋಕ್ಕೆ ಆನೆ ಬಂದು ಜಖಂಗೊಳಿಸ್ಬಿಟ್ಟಿದೆ. ಆಟೋ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ. ಈ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂದ್ರೆ ನಾವು ವಾಸ ಮಾಡಬೇಕು ಇಲ್ಲ ಆನೆಗಳು ವಾಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಈಗ. ಇಲ್ಲ ಆನೆಗಳೇ ವಾಸ ಮಾಡಬೇಕು ಅಂತಂದ್ರೆ ಈ ಸರ್ಕಾರ ಏನ್ ಮಾಡಬೇಕು, ನಮ್ಮ ಜಮೀನುಗಳಿಗೆ ಒಳ್ಳೆ ಬೆಲೆ ಕೊಟ್ಟು ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ನಾವು ಈಗ ನಮ್ಮ ಜಮೀನಿಗೂ ನಮ್ಮ ತೋಟಗಳಿಗೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಮನೆಯಲ್ಲಿ ನಾವು ಯಾರಿಗೂ ವಾಪಸ್ ಬರ್ತೇನೆ ಅನ್ನೋ ಗ್ಯಾರಂಟಿ ಇರಲ್ಲ. ಹಂಗಾಗ್ಬಿಟ್ಟಿದೆ. ಆನೆಗಳು ಹಗಲು ರಾತ್ರಿ, ಹಿಂದೆಲ್ಲ ರಾತ್ರಿಗಳು ಓಡಾಡ್ತಿದ್ವು ಆನೆಗಳು. ಈಗ ಹಗಲು ರಾತ್ರಿ ಅಂದಲೇ ಯಾವಾಗ ಎಲ್ಲೆಲ್ಲಿ ಓಡಾಡ್ತೇವೆ ಅಂತ ನಮ್ಗೆ ಹೇಳಕ್ ಆಗ್ತಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ಗೆಲ್ಲ ಇಲ್ಲಿ. ಇದನ್ನ ಕೋಗೋಡ್ನಲ್ಲಿ ಸುಮಾರು 40 ಬರ್ತಪ್ಪು ಆಯ್ತು ಕಂಬ ಬುದ್ಧುವ ಭಾಷೆ ಇಲ್ಲ. ಹೋಗೋಣ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿರುವಂತಹ ಘಟನೆಯೊಂದು ಹಾಸನದಲ್ಲಿ ನಡೆದಿದೆ. ಈ ದಿಢೀರಾಗಿ ಆನೆ ದಾಳಿ ಮಾಡಿದ ತಕ್ಷಣ ಆಟೋದಲ್ಲಿ ಇದ್ದವರೆಲ್ಲರೂ ಕೂಡ ಪಾರಾಗಿ ಮನೆ ಸೇರಿದ್ದಾರೆ. ಆಟೋ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿರುವಂತದ್ದು ಹಾಸನದ ಬೇಲೂರಿನ ಕುಪ್ಪಗೋಡಿನಲ್ಲಿ ನಡೆದಿದೆ. ಕೃಷ್ಣಪ್ಪ ಅನ್ನೋರಿಗೆ ಸೇರಿದಂತ ಆಟೋ ಮೇಲೆ ಈ ಕಾಡಾನೆ ದಿಢೀರಂತ ದಾಳಿ ಮಾಡಿದೆ. ಕಾಡಾನೆ ದಾಳಿಯಿಂದ ಮನೆ ಸೇರಿದ್ದಾರೆ ಜನ. ಎಲ್ಲರೂ ಕೂಡ ಶೀಘ್ರದಲ್ಲೇ ತಪ್ಪಿಸಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನೋಡಿ, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಾಡಾನೆ ಯಾವ ಮಟ್ಟಿಗೆ ಆಕ್ರೋಶ ಭರಿತವಾಗಿದೆ. ಆ ಆಟೋ ಮೇಲೆ ದಾಳಿ ಮಾಡಿದ್ದಾರೆ. ಆಟೋ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಆಟೋದಲ್ಲಿದ್ದಂತಹ ಜನ ಎಲ್ಲ ತಪ್ಪಿಸಿಕೊಂಡು ಮನೆ ಸೇರಿದ್ದಾರೆ. ಹಾಸನದ ಬೇಲೂರಿನ ಹತ್ರ ನಡೆದಿರುವಂತಹ ಒಂದು ಘಟನೆ ಇದು. ಕುಪ್ಪಗೋಡಿನಲ್ಲಿ ನಡೆದಿರುವಂತಹ ಒಂದು ಘಟನೆ. ಕಾಡಾನೆ ಗುಂಪು ಈಗಲೂ ಕೂಡ ಅಲ್ಲಿ ಓಡಾಡ್ತಾ ಇದೆ. ಜೀವ ಭಯದಲ್ಲಿಯೇ ಕುಪ್ಪಗೋಡು ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಪಾರಾಗಿ ಮನೆ ಸೇರಿದ್ದಾರೆ. ಓಕೆ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಜನ ನಿರ್ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ? ಹೆಜ್ಜೆ ಹೆಜ್ಜೆಗೂ ಆತಂಕ ಅಂತ ಹೇಳಿ ಗ್ರಾಮಸ್ಥರು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಶಪಿಸುತ್ತಿದ್ದಾರೆ. ನಿಕ್ಕು ಬರ್ತಪ್ಪು ಆಯ್ತು ಕಂಬ ಬುದ್ಧುವ ಇದನ್ನ ಕೋಗೋಡ್ನಲ್ಲಿ ಸುಮಾರು 40ಕ್ಕೂ ಅಧಿಕ ಆನೆಗಳು ಕೋಗೋಡ್ ಗ್ರಾಮದಲ್ಲಿವೆ. ಕೋಗೋಡು, ಕುಂಬರಳ್ಳಿ, ಸಿರ್ಗೂರ, ಚೀಕ್ನಲ್ಲಿ ಈ ಭಾಗಗಳಲ್ಲೆಲ್ಲ ಆನೆಗಳು ಉಪಟಳ ತುಂಬಾ ವಿಪರೀತ ಆಗಿದೆ. ಈ ದಿನ ಬೆಳಗ್ಗೆ ಸೋಮವಾರ ಈ ದಿನ ಬೆಳಗ್ಗೆ ನಮ್ಮ ಪಕ್ಕದ ಗ್ರಾಮದ ಕುಪ್ಪಗೋಡು ಗ್ರಾಮದಲ್ಲಿ ಮನೆ ಹತ್ರ ನಿಲ್ಸಿದ್ದ ಕೃಷ್ಣಪ್ಪ ಎಂಬುವರು ಮನೆ ಹತ್ರ ನಿಲ್ಸಿದ್ದ ಆಟೋಕ್ಕೆ ಆನೆ ಬಂದು ಜಖಂಗೊಳಿಸ್ಬಿಟ್ಟಿದೆ. ಆಟೋ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ. ಈ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂದ್ರೆ ನಾವು ವಾಸ ಮಾಡಬೇಕು ಇಲ್ಲ ಆನೆಗಳು ವಾಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಈಗ. ಇಲ್ಲ ಆನೆಗಳೇ ವಾಸ ಮಾಡಬೇಕು ಅಂತಂದ್ರೆ ಈ ಸರ್ಕಾರ ಏನ್ ಮಾಡಬೇಕು, ನಮ್ಮ ಜಮೀನುಗಳಿಗೆ ಒಳ್ಳೆ ಬೆಲೆ ಕೊಟ್ಟು ನಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ನಾವು ಈಗ ನಮ್ಮ ಜಮೀನಿಗೂ ನಮ್ಮ ತೋಟಗಳಿಗೆ ಹೋದ್ರೆ ನಾವು ಮನೆಗೆ ಬರ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಮನೆಯಲ್ಲಿ ನಾವು ಯಾರಿಗೂ ವಾಪಸ್ ಬರ್ತೇನೆ ಅನ್ನೋ ಗ್ಯಾರಂಟಿ ಇರಲ್ಲ. ಹಂಗಾಗ್ಬಿಟ್ಟಿದೆ. ಆನೆಗಳು ಹಗಲು ರಾತ್ರಿ, ಹಿಂದೆಲ್ಲ ರಾತ್ರಿಗಳು ಓಡಾಡ್ತಿದ್ವು ಆನೆಗಳು. ಈಗ ಹಗಲು ರಾತ್ರಿ ಅಂದಲೇ ಯಾವಾಗ ಎಲ್ಲೆಲ್ಲಿ ಓಡಾಡ್ತೇವೆ ಅಂತ ನಮ್ಗೆ ಹೇಳಕ್ ಆಗ್ತಿಲ್ಲ. ಆ ರೀತಿ ಆಗ್ಬಿಟ್ಟಿದೆ ನಮ್ಗೆಲ್ಲ ಇಲ್ಲಿ. ಇದನ್ನ ಕೋಗೋಡ್ನಲ್ಲಿ ಸುಮಾರು 40 ಬರ್ತಪ್ಪು ಆಯ್ತು ಕಂಬ ಬುದ್ಧುವ
ಅಲ್ಪ ಭಾಷೆ ಆಗ್ತದೆ ಇಲ್ಲ ಧ್ಯಾನ ಇಲ್ಲ